ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ದಿವಸ ಒಂದು ವಿಶೇಷವಾದಂತಹ ಅಂದರೆ ಈ ಹಿಂದೆ ನಡೆದಿರುವಂತಹ ಒಂದು GPST ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇದು 21/5/2022 ನಡೆದಿರುವಂತಹ GPST ಸಂಬಂಧಿಸಿದಂತಹ ಒಂದು ಪತ್ರಿಕೆಯಾಗಿದ್ದು, ಇದರಲ್ಲಿ ನಾನು GKಗೆ ಮಾತ್ರ ಸಂಬಂಧಿಸಿದಂತಹ ಅಂದರೆ ಜನರಲ್ ನಾಲೆಜ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ನಂತರ ಇನ್ನೊಂದು ಅವಧಿಯಲ್ಲಿ ಏನು ಮಾಡೋಣ ಅಂತಂದ್ರೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಮತ್ತು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡೋಣ ಬಿಡಿಸೋಣ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂತಂದರೆ 51ನೇ ಕ್ವಶನ್ಸ್ನಿಂದ ಇಲ್ಲಿ ಚಾಲು ಆಗ್ತದೆ. ಹಾಗಾದರೆ ಇರುವಂತಹ ಪ್ರಶ್ನೆಯನ್ನು ನೋಡೋಣ. 51ನೇ ಕ್ವಶನ್ಸ್ ಏನಿದೆ ಅಂತಂದರೆ ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅಂತೇಳಿ. ಯಾರೀ ಚಿದಂಬರ ರಹಸ್ಯ ಎಂಬ ಕೃತಿಯನ್ನು ಬರೆದಂತಹ ವ್ಯಕ್ತಿ ಯಾರು ಅಂತೇಳಿ. ಆಪ್ಷನ್ಸ್ನಲ್ಲಿ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ನಂತರ ಎರಡು ಸಲ ಪೂರ್ಣಚಂದ್ರ ತೇಜಸ್ವಿ ಆಗಿದ್ದಾರೆ. ಇನ್ನೊಂದು ಸಲ ಬೇರೆ ಬರೆಯೋಣ, ಯಾರ್ದಾದರೂ SL ಭೈರಪ್ಪ ಅಂತೇಳಿ ಬರೆಯೋಣ. SL ಭೈರಪ್ಪ ಅಂತೇಳಿ ಬರೆಯೋಣ. ಹಾಗಾಗಿ ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರ್ರಿ? ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ. ನಿನ್ನೆ ದಿವಸ ನಾವು ಹಲವಾರು ಪುಸ್ತಕಗಳನ್ನು ಅಥವಾ ಕಾದಂಬರಿಕಾರರ ಲೇಖಕರು ಮತ್ತು ಅವರು ಬರೆದಂತಹ ಕೃತಿಗಳನ್ನು ಕೂಡ ನೋಡಿದೆವು. ಅದರಲ್ಲಿ ಚಿದಂಬರ ರಹಸ್ಯವೂ ಕೂಡ ಸರಿ. ನಂತರ ಎರಡನೇ ಪ್ರಶ್ನೆ 52ನೇದು, ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವಂತಹ ರಾಜ ಯಾರು ಅಂತೇಳಿ. ಯಾವುದ್ರಿ? ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆಯಲ್ಪಡುವಂತಹ ರಾಜ ಯಾರು ಅಂತೇಳಿ. ಇಲ್ಲಿ ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ, ಬಿಂದುಸಾರ ಮತ್ತು ಅಶೋಕ ಅಂತೇಳಿ. ಯಾರಿಗಾದ್ರೂ ನೆನಪಿದೆ ರೀ? ಯಾರೇ? ಸಮುದ್ರಗುಪ್ತ ಅಂತೇಳಿ. ಏನಂತ ಕರಿತಿದ್ದೀರಿ? ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರಿತಿದ್ದೇವೆ. ನೆಕ್ಸ್ಟ್ 53ನೇ ಪ್ರಶ್ನೆ, BCCIನ ವಿಸ್ತೃತ ರೂಪ ಏನು ಅಂತೇಳಿ. ಯಾವ್ದ್ರಿ? BCCIನ ವಿಸ್ತೃತ ರೂಪ ಅಂತೇಳಿ ಏನಿದೆ ನೋಡ್ರಿ. ಬೋರ್ಡ್ ಆಫ್ ಕಂಟ್ರೋಲ್ ಸೈಕಲ್ ಇನ್ ಇಂಡಿಯಾ, ಬೋರ್ಡ್ ಆಫ್ ಕಮಿಟಿ ಆಫ್ ಕ್ರಿಕೆಟ್ ಇನ್ ಇಂಡಿಯಾ, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ದ ಕ್ರಿಕೆಟ್ ಇನ್ ಇಂಡಿಯಾ, ಬೋರ್ಡ್ ಆಫ್ ಕಂಟ್ರೋಲ್ ಕಮಿಟಿ ಇನ್ ಇಂಡಿಯಾ. ಯಾವ್ದ್ರಿ BCCI ಫುಲ್ ಫಾರ್ಮ್? ಬಹಳಷ್ಟು ಸಲ ಕೇಳ್ತದೆ. ಯಾಕಂದ್ರೆ BCCI ನಮ್ಮ ಭಾರತದಲ್ಲಿ ಕ್ರಿಕೆಟ್ ನಿಯಂತ್ರಣ ಪ್ರಾಧಿಕಾರ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾಗಿ ಯಾವ್ದ್ರಿ? BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ದಿ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಹೇಳಿ. ನೆಕ್ಸ್ಟ್, ಲಾರ್ಡ್ಸ್ ಕ್ರಿಕೆಟ್ ಮೈದಾನ ಇರುವಂತಹ ಸ್ಥಳ ಯಾವುದು ಅಂತೇಳಿ. ಲಾರ್ಡ್ಸ್ ಕ್ರಿಕೆಟ್ ಮೈದಾನ ಇರುವಂತಹ ಒಂದು ಸ್ಥಳ ಯಾವ್ದ್ರಿ? ಲಾರ್ಡ್ಸ್ ಅಂತ ಹೇಳಿ ಅಂದಾಗ ಆಟೋಮೆಟಿಕ್ ನಮ್ಮ ದೆಹಲಿನೂ ಬರೋದಿಲ್ಲ, ಮ್ಯಾಂಚೆಸ್ಟರ್ ಇಲ್ಲ, ಸಿಡ್ನಿ ಇಲ್ಲ. ಯಾವ್ದ್ರಿ? ಲಂಡನ್ ಅಂತೇಳಿ. ಸರಿಯಾದಂತ ಉತ್ತರ ಲಂಡನ್ ಅಂತೇಳಿ. ಕರೆಕ್ಟ್ ರೀ? ನೆಕ್ಸ್ಟ್ 55ನೇ ಪ್ರಶ್ನೆ ನೋಡ್ರಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಚರಿಸಲ್ಪಡುವಂತಹ ದಿನ ಯಾವುದು ಅಂತೇಳಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ CV ರಾಮನ್ ಅವರ ಸಂಶೋಧನೆಯ ಫಲವಾಗಿ ಏನಾಗ್ತದೆ ಅಂದ್ರೆ ರಾಮನ್ ಫೆಬ್ರವರಿ 28 ಪ್ರತಿ ವರ್ಷವೂ ಕೂಡ ಏನಾಗ್ತೈತಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತೇಳಿ ಆಚರಿಸ್ತೀವಿ. ಹೀಗಾಗಿ ಬಹಳಷ್ಟು ಈಸಿ ಆಗಿರುವಂಥ ಒಂದು ಕ್ವಶನ್ಸ್ ಏನ್ರಿ? ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತೇಳಿ. ಸರಿ. ನೆಕ್ಸ್ಟ್ 56ನೇದು, ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಜ್ಞಾನದ ಒಂದು ಶಾಖೆ ಯಾವುದು ಅಂತೇಳಿ. ಯಾವುದ್ರ ಬಗ್ಗೆ ರೀ? ವೈರಸ್ಗಳ ಬಗ್ಗೆ ಅಧ್ಯಯನ. ಇಲ್ಲಷ್ಟಿರಬೇಕು. ಯಾಕಂದ್ರೆ GPSTನಲ್ಲಿ 2022ರಲ್ಲಿ ಕೇಳಿದಂಥದ್ದು ಅಂದ್ರೆ ಯಾವುದೋ ಒಂದ್ರ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ವಿಜ್ಞಾನದ ಒಂದು ಶಾಖೆ ಯಾವುದು ಅಂತ ಬೇರೆ ಕೇಳ್ಬೋದು. ಇಲ್ಲಿ ವೈರಸ್ ಕೇಳಿದ್ದಾರೆ, ಅಥವಾ ಬೇರೆ ಇನ್ನೊಂದು ಕಡೆಗೆ ಏನಾಗ್ತದೆ ಅಂದ್ರೆ ನ್ಯೂರಾಲಜಿ ಅಂತೇಳಿ ಆಗಿರ್ಬೋದು, ಅಥವಾ ವೈರಾಲಜಿ ಅಂದ್ರೆ ಏನು ಅಂತೇಳಿ ಬೇರೆ ಬೇರೆ ರೀತಿ ಕೇಳ್ಬೋದು. ಆದರೆ ಇಲ್ಲಿ ಕೇಳೋದು ವೈರಸ್ ಬಗ್ಗೆ ಅಂತೇಳಿ. ಯಾವುದ್ರಿ? ವೈರಸ್ ಬಗ್ಗೆ ಯಾವುದಿದೆ ರೀ? ವೈರಾಲಜಿ. ವೈರಸ್ ಬಗ್ಗೆ ಏನು ಮಾಡೋದು? ವೈರಾಲಜಿ ಅಂತೇಳಿ. ಸರಿಯಾದಂಥ ಉತ್ತರ ವೈರಾಲಜಿ. ನೆಕ್ಸ್ಟ್ 57ನೇ ಪ್ರಶ್ನೆ ನೋಡೋಣ. ಇಲ್ಲಿ ಕನ್ನಡದ ಬೆಟ್ಟದ ಹೂ ಎಂಬ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಬಾಲನಟ ಅಂತೇಳಿ. ಯಾವ್ದ್ರಿ? ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಬಾಲನಟ ಚಿಕ್ಕ ಅಂತೇಳಿ. ಹಾಗಾಗಿ ಉತ್ತರದಲ್ಲಿ ಪುನೀತ್ ರಾಜ್ಕುಮಾರ್, ಮಂಜುನಾಥ್, ಮಾಸ್ಟರ್ ಆನಂದ್, ಶ್ರೀ ಗುರುಡೆ ಅಂತೇಳಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಯಾರೇ? ನಮ್ಮ ಅತಿ ಆತ್ಮೀಯ ಆಗಿರುವಂತಹ, ನಮ್ಮಿಂದ ದೂರ ಆಗಿರುವಂತಹ ರಾಜಕುಮಾರ ಅದೇ ಪುನೀತ್ ರಾಜ್ಕುಮಾರ್ ಅವರು ಸಣ್ಣ ವಯಸ್ಸಿನಲ್ಲೇ ಏನಾಗಿದ್ದಾರೆ? ಬೆಟ್ಟದ ಹೂ
ಚಲನಚಿತ್ರಕ್ಕೆ ಏನಾಗಿದೆ ಅಂದ್ರೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಬಾಲನಟ ಅಂತ ಹೇಳಿ. ಇನ್ನು 58ನೇದು ಏನಿದೆ ರೀ, ಕೆನಡಾ ದೇಶದ ರಾಜಧಾನಿ ಯಾವುದು ಅಂತೇಳಿ. ಯಾವುದ್ರಿ? ಕೆನಡಾ ದೇಶದ ರಾಜಧಾನಿ ಯಾವುದು ಅಂತೇಳಿ. ಯಾವುದ್ರಿ? ಒಟ್ಟಾವ್, ಟೊರೆಂಟೊ, ಹ್ಯಾಮಿಲ್ಟನ್, ಮಾಸ್ಕೋ. ಯಾರಾದ್ರೂ ಉತ್ತರಿಸ್ತೀರಿ? ಯಾರಾದ್ರೂ ಉತ್ತರಿಸ್ಬೋದಾ? ಯಾವ್ದ್ರಿ ಕೆನಡಾ ದೇಶದ ರಾಜಧಾನಿ? ಯಾವ್ದ್ರಿ? ಒಟ್ಟಾವ, ಒಟ್ಟಾವು ಅಂತ ಹೇಳಿ ಕರಿತೀವಿ. ಸರಿ ರೀ. ನೆಕ್ಸ್ಟ್ 59ನೇ ಪ್ರಶ್ನೆ ನೋಡೋಣ. ಏನಿದೆ ರೀ? ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ಕೆಲವೊಂದು ನಮ್ಮ ದೇಶದಲ್ಲಿ ಆಗಿರುವಂತಹ ಕ್ರಾಂತಿಗಳು ಕೊಟ್ಟಿದ್ದಾರೆ. ಆ ಕ್ರಾಂತಿಗಳಲ್ಲಿ ಯಾವುದು ಹೊಂದಾಣಿಕೆ ಆಗಂಗಿಲ್ಲ ಅಂತ ಹೇಳಿ. ಯಾವ್ದಿದೆ ನೋಡ್ರಿ? ಬಿಳಿ ಕ್ರಾಂತಿ ಅಂತ ಕರಿತೀವಿ. ಇದು ಹಾಲು ಸರಿ ಇದೆ, ಯಾಕಂದ್ರೆ ಬಿಳಿ ಕ್ರಾಂತಿ ಕ್ಷೀರ ಉದ್ಯಮ ಅಂತ ಹೇಳಿ ಕರಿತೀವಿ. ನಂತರ ಹಸಿರು ಕ್ರಾಂತಿ ಕೃಷಿನೂ ಇದೆ, ಸರಿ ಇದೆ. ನೀಲಿ ಕ್ರಾಂತಿ ಮೀನು ಅಂತಿದೆ. ಕೆಂಪು ಕ್ರಾಂತಿ ಏನಾಗ್ತದ? ಉಣ್ಣೆ ಅಲ್ಲ. ಇದು ಯಾವ್ದಕ್ರಿ? ಯಾವುದಕ್ಕೆ? ಮಾಂಸ ಅಂತ ಹೇಳಿ ಕರಿತೀವಿ. ಕೆಂಪು ಇದ್ದದ್ದು. ಸೊ ಹಾಗಾಗಿ ತಪ್ಪಾಗಿದೆ ಯಾವುದು ಅಂತಂದ್ರೆ ಡಿ ಉತ್ತರ ತಪ್ಪಾಗಿದೆ. ಕೆಂಪು ಕ್ರಾಂತಿ ಸರಿಯಾದದಲ್ಲ ಅಂತ. ಇನ್ನು ಮೆಂಟಲ್ ಅಬಿಲಿಟಿಗೆ ಬಂತು ಕ್ವಶನ್ಸ್. ಯಾವ್ದ್ರಿ? 60ನೇ ಕ್ವಶನ್ಸು. ಬಿಟ್ಟು ಹೋದಂತಹ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕೊಟ್ಟಿದ್ದಾರೆ, 2 ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಅದರಲ್ಲಿ ಇರುವಂತಹ ಸಂಖ್ಯೆ ಯಾವುದು ಅಂತೇಳಿ. ಸೊ ನೋಡ್ರಿ ಏನಿದೆ? 5, 4, 9, 20, 3, 8, 11, 24, 9, 4, 13 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಏನಾದರೂ ಫ್ಲೂ ಇದೆ ರೀ? ಯಾವುದಾದ್ರೂ ಫ್ಲೂ ಇದೆ? ಸೊ ಮಾಡೋದಕ್ಕೆ ಏನಿದೆ ರೀ? ಸಿಂಪಲ್ ಆಗಿ ನೋಡೋಣ. ಫಸ್ಟು 5, 4, 2 ಏನು ಮಾಡೋಣ್ರಿ? ಕೂಡ್ಸೋಣ. 5, 4 ಎಷ್ಟಾಯ್ತು ರೀ? 9 ಐತ್ರಿ. ಸರಿನೇ? ಇದು 9 ಅನ್ನು ಮತ್ತೆ 5, 4 ಏನು ಮಾಡೋಣ? ಇಂಟು ಮಾಡೋಣ. 5, 4 ಎಷ್ಟು ರೀ? ಸೊ 20. ಅಂದ್ರೆ ಒಂದ್ಸಲ ಪ್ಲಸ್ ಮಾಡೋಣ, ಒಂದ್ಸಲ ಗುಣಾಕಾರ ಮಾಡ್ಬಿಡೋಣ. ನೆಕ್ಸ್ಟ್ 3, 8 ಎಷ್ಟು ಅದ ರೀ? 8, 3, 11 ಆಯ್ತು. ನೆಕ್ಸ್ಟ್ 3, 8 ಎಷ್ಟು ರೀ? ಗುಣಾಕಾರ ಮಾಡಿದ್ರೆ 3, 8, 24 ಸರಿ ಇದೆ. ನಂತರ 9, 4 ಕೂಡ್ಸೋಣ್ರು. ಫಸ್ಟಿಗೆ 9, 4 ಎಷ್ಟು? 13. ನಂತರ 9, 4 ಎಷ್ಟಾಗ್ಬೇಕ್ರಿ? ಇಂಟು ಮಾಡಿದ್ರೆ 9, 4 ಸೊ 36. ಹಾಗಾಗಿ ಸರಿ ಉತ್ತರ ಏನಿದೆ ರೀ ಕೊಟ್ಟಿರೋದ್ರಲ್ಲಿ? 5, 18, 36, 27 ಇದೆ. ಸೊ ನಮ್ಮ ಉತ್ತರ 36 ಕೂಡ ಬಂದಿದೆ. ಹಾಗಾಗಿ 36 ಸರಿ ಉತ್ತರ. ಇನ್ನ ಇಲ್ಲಿ a = 26, ಕ್ಯಾಟ್ = 57, ಆದರೆ ಸನ್ = ಎಷ್ಟು ಅಂತ ಹೇಳಿ. ಅಂದ್ರೆ ಏನಾಗ್ತದೆ ರೀ? ಈ ವಿಷಯದಲ್ಲಿ ಫಸ್ಟ್ ಅಕ್ಷರ ಏನಾಯ್ತು? 26ನೇ ಅಕ್ಷರ ಆಯ್ತು. ನಂತರ ಬಿ ಏನಾಗ್ತದ? ಸೊ 25ನೇ ಅಕ್ಷರ. ಸಿ 24, ನಂತರ ಡಿ 23. ಹೀಗೆ ಬರಿತಾ ಹೋಗಿ ಏನಾಗ್ತದೆ ಅಂದ್ರೆ ಲಾಸ್ಟ್ Z = 1 ಆಗುತ್ತೆ. ಅದರಲ್ಲಿ ಕ್ಯಾಟ್ ಅನ್ನೋದು ಏನಾಗಿದೆ ರೀ? ಎಷ್ಟು? 3 ಕೂಡಿಸಿದ್ರೆ ಎಷ್ಟದ? 57 ಆಗುತ್ತೆ. ಹಾಗೆ ಸನ್ = ಎಷ್ಟು ಅಂತ ಹೇಳಿ. ಸನ್ = ಎಷ್ಟು ಅಂತ ಹೇಳಿ ಯಾಕಂದ್ರೆ ಪೂರ ಮಾಡ್ಬೇಕಂದ್ರೆ ಮತ್ತೆ ಡೀಟೇಲ್ ಇದೆ. ಸೊ ಡೈರೆಕ್ಟ್ ಉತ್ತರವನ್ನು ಹೇಳ್ತಿದ್ದೀನಿ. ಸೊ ಇಲ್ಲಿ ಮಾಡಿ ನೋಡ್ರಿ. ಸೊ ಏನದ ಅಂತ ಉತ್ತರ? ಸೊ 27 ಬರುತ್ತೆ. ಎಷ್ಟ್ರಿ? ಸೊ 27 ಬರುತ್ತೆ. ಸೊ ಮಾಡ್ಬೋದು. ಅದೇನು ಬಹಳ ಈಸಿ ಆಗಿದೆ. ಯಾಕಂದ್ರೆ ಎ = ನಾವು ಮಾಡಿದಾಗ ಶಬ್ದ ಎಷ್ಟು? SUN ಅಂತ. ಎಸ್ ಯಾವುದು? ಯು ಯಾವುದು? ಎನ್ ಅಂತ ಹೇಳಿ ಕೂಡಿಸಿ ಸೊ ನೀವು ಬರೆದ್ರೆ ಸೊ ಉತ್ತರ ಬರುತ್ತೆ ಎಷ್ಟು? ಸೊ 27 ಅಂತೇಳಿ. ಸೊ ಹಾಗಾಗಿ 61ನೇ ಪ್ರಶ್ನೆಗೆ ಏನಾದ್ರೆ 27 ಅಥವಾ ಬಿ ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ 62ರಿಂದ ಏನು ಮಾಡೋಣ? ಮತ್ತೆ ಪ್ರಶ್ನೆಗಳನ್ನು ನೋಡೋಣ. 67ನೇ ಪ್ರಶ್ನೆ ನೋಡೋಣ. 67ನೇ ಪ್ರಶ್ನೆ ಏನಿದೆ ನೋಡ್ರಿ. ಕೊಟ್ಟಿರುವಂತಹ ಒಂದು ಚಿತ್ರ ತ್ರಿಕೋನ ಇದೆ ಅಥವಾ ತ್ರಿಭುಜ ಇದೆ. ಆ ತ್ರಿಭುಜದಲ್ಲಿರುವಂತಹ ಒಟ್ಟು ಸಂಖ್ಯೆಗಳು ಎಷ್ಟು ಅಂತೇಳಿ. ತ್ರಿಭುಜಗಳ ಒಟ್ಟು ಸಂಖ್ಯೆ ಎಷ್ಟು ಅಂತೇಳಿ. ಎಷ್ಟಿದ್ದಾರೆ? ಒಂದು ಅಂಕರ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಹಲವಾರು ಇದಾವೆ. ಅಂದ್ರೆ 1, 2, 3, 4 ನಮ್ಗೆ ಕಾಣಿಸ್ತದೆ. ಮೇಲೆ ಒಂದು 5. ಹಾಗಾಗಿ ಎಷ್ಟು ಸಂಖ್ಯೆಗಳಿದಾವೆ ಅಂತಂದ್ರೆ ಸೆನ್ಸಿದ್ರೆ ಎಷ್ಟಾಗ್ತದೆ? ಒಟ್ಟು 10 ತ್ರಿಭುಜಗಳ ಸಂಖ್ಯೆ ಸೊ ಇದರಲ್ಲಿ ಕಂಡುಬರ್ತದೆ. ನಂತರ 63ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ನೋಡ್ರಿ. ಸೊ 63ನೇ ಪ್ರಶ್ನೆಯಲ್ಲಿ ಸೊ ಕೊಟ್ಟಿರುವಂತಹ ಪದಗಳಿಗೆ ಹೊಂದಿಕೆಯಾಗುವಂತಹ ಸೂಕ್ತವಾದಂತಹ ವೆನ್ನಚ್ಚೆಯನ್ನು ಗುರುತಿಸಿ ಅಂತೇಳಿ. ವೆನ್ನಚ್ಚೆಯಲ್ಲಿ ನೋಡ್ರಿ ಏನಿದೆ? ಸೊ ನವಿಲುಗಳು, ಪಕ್ಷಿಗಳು ಮತ್ತು ಒಂಟೆಗಳು. ಸೊ ಇಲ್ಲಿ ಇದರಲ್ಲಿ ಯಾವ ವೆನ್ನಚ್ಚೆ ಸರಿ ಹೊಂದುತ್ತದ ಅಂತ ಕೇಳ್ತಾರೆ. ಹಾಗಾಗಿ ನಾವು ನೋಡೋದಾದ್ರೆ ಫಸ್ಟ್ ಇದರಲ್ಲಿ ನೋಡೋದಾದ್ರೆ ಪಕ್ಷಿಗಳು ಅಂತೇಳಿ ಒಂದು ನಾವನ್ನು ತೆಗೆದುಕೊಂಡಾಗ, ಒಂದು ಸರ್ಕಲ್ ಅಂತ ತೆಗೆದುಕೊಂಡಾಗ ಇಲ್ಲಿ ನವಿಲು ಅನ್ನೋದು ಕೂಡ ಏನಾಗಿದೆ ರೀ? ಒಂದು ಪಕ್ಷಿ ಅಂತ. ಅಂದ್ರೆ ಸೊ ಒಳಗಡೆ ಸೇರಿಸ್ಬೋದು.
ಆದರೆ ಒಂಟೆ ಪಕ್ಷಿ ಅಲ್ಲ, ಪ್ರಾಣಿಯಾಗುತ್ತೆ. ಸೊ ಅದು ಹೊರಗಿರ್ತೈತಿ, ಹಾಗಾಗಿ ಹೊರಗಿದ್ದರಿಂದ ಸೊ ಇದು ಯಾವುದಾಗ್ತದೆ? ಸೊ ಬಿ ಸರಿಯಾದಂಥ ಉತ್ತರ. ಯಾವ್ದ್ರಿ? ಬಿ ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟ್ 64ನೇ ಪ್ರಶ್ನೆ ನೋಡೋಣ. ಏನು? ಮೊದಲೆರಡು ಸಂಖ್ಯೆಗಳಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದಂತಹ ಸಂಖ್ಯೆ ಕಂಡುಹಿಡಿಯಿರಿ ಅಂತೇಳಿ. ಮೊದಲೆರಡು ಪದಗಳಿಗೆ ಸಂಬಂಧಿಸಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋಗಿರುವಂತಹ ಸಂಖ್ಯೆ ಕಂಡುಹಿಡಿಯಿರಿ. ನೋಡ್ರಿ ಏನಿದೆ? ಸೊ 2:9 ಅಂತ ಕರಿತೀವಿ. 2 ಅನುಪಾತ 9 ಆದರೆ 5 ಅನುಪಾತ ಎಷ್ಟು ಅಂತ ಹೇಳಿ. ಸೊ ಬಹಳ ಸಿಂಪಲ್ ಆಗಿರುವಂತಹ ಅಂತಂದ್ರೆ ಫಸ್ಟ್ 2 ಇದೆ. ಸೊ 9ಕ್ಕೆ ಏನು ಸಂಬಂಧ ಇದೆ ಅಂತಂದ್ರೆ ನಾವು ಫಸ್ಟ್ 2 + 1 ಮಾಡೋದು. ಎಷ್ಟಾಯ್ತು ರೀ? 2 + 1 ಮಾಡಿದ್ರೆ 3 ಐತೆ. ಈ 3 ಅನ್ನು ಏನು ಮಾಡೋಣ? ಸ್ಕ್ವೇರ್ ಮಾಡೋದು. 3 ಸ್ಕ್ವೇರ್ ಮಾಡೋದು. 3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯ್ತು ರೀ? ಸೊ 9 ಐತೆ. ಅಂದ್ರೆ 9ನೇ ಸಂಖ್ಯೆ ಬಂದಿದೆ. ಅದೇ ರೀತಿ ಇಲ್ಲಿ ನೋಡೋಣ. 5 + 1 ಮಾಡೋಣ. ಎಷ್ಟಾಯ್ತು ರೀ? 6 ಐತೆ. ಈ 6 ಅನ್ನು ನಾವು ಸ್ಕ್ವೇರ್ ಮಾಡೋಣ. 6 ಸ್ಕ್ವೇರ್ ಮಾಡಿದ್ರೆ 6 36. ಹಾಗಾಗಿ ಉತ್ತರದಲ್ಲಿ ಏನಾದರೂ ಇದೆ ರೀ? ಸರಿ ಇದೆ. ಉತ್ತರದಲ್ಲಿ ಸೊ 36 ಎ ಆನ್ಸರು ಇದೆ. ನೆಕ್ಸ್ಟ್ 65ನೇ ಪ್ರಶ್ನೆ ನೋಡ್ರಿ. ಸೊ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದ, ಅಂದ್ರೆ ನಾವಿಲ್ಲಿ ಡೈರೆಕ್ಷನ್ ಕೂಡ ಗೊತ್ತಿದೆ ನಿಮಗೆ. ಸೊ ಏನು? ಮೇಲ್ಗಡೆ ಪೂರ್ವ, ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ, ಬಲಭಾಗವೇ ಪೂರ್ವ, ನಂತರ ಎಡಭಾಗವೇ ಪಶ್ಚಿಮ ಅಂತ ಹೇಳಿ. ಕರೆಕ್ಟ್ ರೀ? ಸೊ ಇಲ್ಲಿ ಏನಾಗ್ತಂದ್ರೆ ದಿಕ್ಕುಗಳನ್ನು ನಿಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಏನ್ ಮಾಡ್ತಾನೆ? ಒಬ್ಬ ವ್ಯಕ್ತಿ ಉತ್ತರಕ್ಕೆ ಹೋಗ್ತಾನ. ಕರೆಕ್ಟ್ ರೀ? ಸೊ ಉತ್ತರಕ್ಕೆ ಪ್ರಯಾಣ ಬೆಳೆಸಿದ್ರೆ 20 ಮೀಟರ್ ನಡೆದುಕೊಂಡು ಹೋಗ್ತಾನೆ. ನಂತರ ಏನ್ ಮಾಡ್ತಾನ? ತನ್ನ ಎಡಕ್ಕೆ ತಿರುಗಿ ಅಂತಂದ್ರೆ ಸೊ ಈ ಕಡೆ ಎಷ್ಟೈತ್ರಿ? ಸೊ 40 ಮೀಟರ್ ಏನ್ ಮಾಡ್ತಾನ? ಸೊ ನಡೀತಾನೆ. ಹೌದ್ರಿ? ಎಡಕ್ಕೆ ತಿರುಗಿ 40 ಮೀಟರ್ ನಡೀತಾನೆ. ಮತ್ತೆ ಬಲಕ್ಕೆ ತಿರುಗಿ, ಮತ್ತೆ ಬಲಕ್ಕೆ ಏನಾಗ್ತಾನಂದ್ರೆ 20. ಇಲ್ಲೇನಾಗ್ತವ್ರಿ? ಸೊ 20 ಮೀಟರ್ ನಡೀತಾನೆ. ಆಮೇಲೆ ಮತ್ತೆ ಬಲಕ್ಕೆ, ಅವನ ಬಲಕ್ಕೆ ಅಂತಂದ್ರೆ ಈ ಕಡೆ ಆದಾಗ ಎಷ್ಟಾಗ್ತಾನ್ರಿ? ಮತ್ತೆ 20 ನಡೀತಾನ್ರಿ. ಅಂದ್ರೆ ಅವ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಮೀಟರ್ ಅಂತರದಲ್ಲಿದ್ದಾನೆ ಅಂತ ಕೇಳ್ತಾರೆ. ಅಂದ್ರೆ ಎಷ್ಟಾಗ್ತದೆ ನೋಡ್ರಿ? ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಇದ್ರದ ಡಿಫ್ರೆನ್ಸ್ ಏನಿದೆ ಅಂದ್ರೆ ಮೇಲೆ ದಿಕ್ಕಲ್ಲ ಅಂತಂದ್ರೆ 40 ಆಗುತ್ತೆ. ಕರೆಕ್ಟ್ ರೀ? ಮೂಲ ಬಿಂದು ಇಲ್ಲಿದೆ. ಸೊ ಮೂಲ ಬಿಂದು ಇಲ್ಲಿದೆ. ಸೊ ಹಾಗಾಗಿ ಇದು 40 ಮೀಟರು. ಸೊ ಇದು 20 ಅಂದ್ರೆ 40 + 20 ಎಷ್ಟೈತ್ರಿ? ಸೊ 60 ಮೀಟರ್ದಲ್ಲಿ ಅದನ್ನು ಮೂಲ ಸ್ಥಾನದಿಂದ ಇದೆ. ಆನ್ಸರ್ ಎಲ್ಲಿದೆ ರೀ? ಸೊ ಡಿ ಸರಿಯಾದಂಥ ಉತ್ತರ 60 ಮೀಟರ್ ದೂರದಲ್ಲಿ. ಇನ್ನು ನೆಕ್ಸ್ಟು 66ನೇ ಪ್ರಶ್ನೆ. ಒಂದು ವೇಳೆ ಎ ಯನ್ನು ಪ್ಲಸ್ ಎಂದು, ಬಿ ಎಂದು ಮೈನಸ್ ಅನ್ನು, ಸಿ ಅಂದ್ರೆ ಇಂಟು ಎಂದು ಬರೆದರೆ ಕೆಳಗಿನ ಲೆಕ್ಕದಲ್ಲಿ ಏನಿದೆ ಅಂತಂದ್ರೆ ಸೊ ಎಷ್ಟು ಆನ್ಸರ್ ಅಂತೇಳಿ. ಸೊ ಬರೋದು ನೋಡ್ರಿ. ಫಸ್ಟ್ ಇದ್ದಂಥ ಸಂಖ್ಯೆ ಬರೋದಂದ್ರೆ 10 ಸಿ 4 ಎ 4a 4c 4b ನೆಕ್ಸ್ಟ್ 6. ಈಗ ಸಿ ಇದ್ದಲ್ಲಿ ಏನು ಮಾಡೋದು? ಸಿ ಎ ಸಿ ಬಿ ಇದ್ದಲ್ಲಿ ಏನು ಮಾಡೋದ್ರೆ ಚೇಂಜ್ ಮಾಡೋದು. ಅಂದ್ರೆ ಸಂಖ್ಯೆಗೆ 10ಕ್ಕೆ 10 ಸಿ ಇದ್ರೆ ಏನು ಬರಿ ಅಂತಂದ್ರಿ? ಇಂಟು 4 ಹಾಗೆ ಬರೀತೀನಿ. ಇಲ್ಲಿ ಎ ಇದ್ದಲ್ಲಿ ಏನು ಬರೀಬೇಕ್ರಿ? ಸೊ ಪ್ಲಸ್ 4ಕ್ಕೆ ಹಾಗೆ ಬರೀತೇನೆ. ಸಿ ಇದ್ದಲ್ಲಿ ಎಷ್ಟು ಬರೀಬೇಕ್ರಿ? ಮತ್ತೆ ಸಿ ಇದ್ದಲ್ಲಿ ಇಂಟು. ಕರೆಕ್ಟ್ ರೀ? ನೆಕ್ಸ್ಟು 4. ನಂತರ ಬಿ ಇದ್ದಲ್ಲಿ ಏನು ಬರೀಬೇಕ್ರಿ? -6. ಕರೆಕ್ಟ್ ರೀ? ಸೊ ಹಾಗಾಗಿ ಫಸ್ಟ್ ಏನು ಮಾಡೋಣ್ರಿ? ಬಾಡ್ಮಾಸ್ ರೂಲ್ ಅನ್ನು ಮಾಡೋಣ. ಬಾಡ್ಮಾಸ್ ರೂಲ್ ಅಲ್ಲಿ ಏನಾಗಿದೆ ರೀ? ಬ್ರಾಕೆಟ್ ಆಫ್ ದಿ ಡಿವಿಷನ್ ಅಂತ ಇಲ್ಲ, ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಎಲ್ಲಿದೆ ರೀ? ಸೊ ಇಲ್ಲಿದೆ. 4 4 16. ಇಲ್ಲಿದೆ 10 4 ಸೊ 40 ಪ್ಲಸ್ 4 4 16 -6 -6 40 10 ಅಂದ್ರೆ ಎಷ್ಟೈತ್ರಿ? ಸೊ 56 -6 ಎಷ್ಟೈತ್ರಿ? ಸೊ 50. ಹಾಗಾಗಿ ಸರಿ ಉತ್ತರ ಎಷ್ಟಿದೆ ರೀ? ಎಷ್ಟು ಬಂತು ಉತ್ತರ? ಸೊ 50. ನೆಕ್ಸ್ಟ್ 67ನೇ ಪ್ರಶ್ನೆಗೆ ಹೋಗೋಣ. ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದಂತಹ ಆಟಗಾರ ಯಾರು ಅಂತ ಹೇಳಿ. ಯಾರಿದ್ದಾರೆ? ಪೀಟ್ ಸಾಂಪ್ರಾಸ್, ರೋಜರ್ ಫೆಡರಲ್, ರಫೇಲ್ ನಡಾಲ್ ಮತ್ತು ಜಾಕೋವಿಕ್ ಅಂತ ಹೇಳಿ. ಸೊ ಸರಿಯಾದಂಥ ಉತ್ತರ ಏನಿದೆ ರೀ? ರಫೇಲ್ ನಡಾಲ್ ಅವರು ಅತಿ ಹೆಚ್ಚು ಪುರುಷರ ಲ್ಯಾಂಡ್
ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ ಅಂತೇಳಿ. ಇನ್ನು ಜಲಶಕ್ತಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ಒಂದು ಪ್ರಮುಖವಾಗಿರುವಂತಹ ಯೋಜನೆ ಜಲಶಕ್ತಿ ಅಭಿಯಾನದ ಮುಖ್ಯ ಉದ್ದೇಶ ಇದು ಬಹಳ ಸರಳಿದೆ. ಏನು ಅಂತಂದ್ರೆ ಪ್ರತಿ ಮನೆಗೂ ಕೂಡ ಏನಾಗಿದೆ ಶುದ್ಧ ನೀರನ್ನು ಸರಬರಾಜು ಮಾಡುವುದು ಅಂತ ಹೇಳಿ. ಹಾಗಾಗಿ ಬಿ ಸರಿಯಾದಂತಹ ಉತ್ತರ ಅಂತ ಹೇಳಿ. ನೆಕ್ಸ್ಟ್ 69ನೇ ಪ್ರಶ್ನೆ ನೋಡ್ರಿ. ಸೊ ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು 2021ರಲ್ಲಿ ಪಡೆದಂತಹ ಕನ್ನಡಿಗ ಯಾರು ಅಂತ ಹೇಳಿ ಏನ್ ಕೇಳಿದ್ದಾರೆ. 2021ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಕರ್ನಾಟಕದ ಕನ್ನಡಿಗರು ಯಾರು ಅಂತ ಹೇಳಿ ಇಲ್ಲಿ ಆನ್ಸರ್ನಲ್ಲಿ ಸುದರ್ಶನ್ ಸಾಹು, BM ಹೆಗ್ಡೆ, ಕೃಷ್ಣ ಮೋಹನ್ ಪಲೆ ಮತ್ತು ಧನಂಜಯ ದಿವಾಕರ್ ಅಂತಿದ್ದಾರೆ. ಹಾಗಾಗಿ ಸರಿ ಉತ್ತರ ಯಾವ್ದ್ರಿ. ಸೊ BM ಹೆಗ್ಡೆ ಅವರು. ಯಾರು? BM ಹೆಗ್ಡೆ ಅವರು. ನೆಕ್ಸ್ಟ್ 70ನೇದು. ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದಂತಹ ರಾಜ್ಯ ಯಾವುದು ಅಂತೇಳಿ. ಯಾವುದ್ರಿ? ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದಂತಹ ಒಂದು ರಾಜ್ಯ ಯಾವುದು ಅಂತಂದ್ರೆ ಸೊ ಅದು ಉತ್ತರದಲ್ಲಿ ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್ ಮತ್ತು ಕೇರಳ. ಯಾವ ರಾಜ್ಯ ಇದ್ದೀರಿ? ಯಾರಾದರೂ ಆನ್ಸರ್ ಮಾಡ್ಬೋದಾ? ಸೊ ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳದಲ್ಲಿರುವಂತಹ ಕಲ್ಕತ್ತಾದಲ್ಲಿ ಏನಾಗಿದೆ ಅಂತಂದ್ರೆ ಈ ಲೈಬ್ರರಿಯನ್ನು ಏನು ಮಾಡಿದ್ದಾರೆ ಸ್ಥಾಪನೆ ಮಾಡಲಾಗಿದೆ. ಸೊ ನೆಕ್ಸ್ಟ್ 71ನೇ ಪ್ರಶ್ನೆ ಏನು ಮಾಡೋಣ. ಸೊ ಬರೆದುಕೊಳ್ಳೋಣ. ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ. ಸೊ ಹೇಗಿದೆ ನೋಡ್ರಿ 71ನೇ ಪ್ರಶ್ನೆ. ಸೊ ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಪ್ರಶಸ್ತಿ ಯಾವುದು ಅಂತೇಳಿ. ಹೌದ್ರಿ? ಸಾಹಿತ್ಯಕ್ಕೆ ಯಾವುದರಿಂದ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಡುವಂಥದ್ದು. ಪಂಪ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಮತ್ತು ಕನಕ ಶ್ರೀ ಮತ್ತೆ ಜಕಣಾಚಾರಿ ಅಂತೇಳಿ. ಯಾವುದ್ರಿ? ಜಕಣಾಚಾರಿ ಸೊ ಕೊಡುವಂಥದ್ದು. ನೆಕ್ಸ್ಟ್ ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದಂತಹ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾನ್ಸೆಪ್ಟ್ ಏನ್ರಿ? ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ವರ್ಷ ನೀಡುವಂತಹ ಶಿಷ್ಯ ವೇತನದ ಕಾರ್ಯಕ್ರಮ ಯಾವುದು ಅಂದರೆ ಆವಾಗಿನ ಸಂದರ್ಭದಲ್ಲಿ ಎಷ್ಟು 2021 ಮತ್ತು 22ನೇ ಸಾಲಿನಲ್ಲಿ ಬಸವರಾಜ ಬೊಮ್ಮಾಯಿ ಇರುವಂತಹ ಒಂದು ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಮಾಡಿರುವಂತಹ ಒಂದು ಯೋಜನೆ. ಸೊ ಇದಕ್ಕೆ ಮುಖ್ಯಮಂತ್ರಿ ರೈತ ನಿಧಿ ಅಂತ ಏನು ಮಾಡ್ತಾರೆ ಶಿಷ್ಯ ವೇತನಕ್ಕೆ ಹೆಸರನ್ನು ಕೊಟ್ಟಿರ್ತಾರೆ. ನಂತರ 2021ರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಶೃಂಗಸಭೆ ನಡೆದಂತಹ ಸ್ಥಳ ಯಾವುದು ಅಂಥೇಳಿ. ಸೊ ಅದು ಯಾವುದ್ರಿ? ಮ್ಯಾಡ್ರಿಡ್ ಅಂಥೇಳಿ. ಯಾವುದು? ಮ್ಯಾಡ್ರಿಡ್ ಅಂಥೇಳಿ. ನಂತರ ದ ಫಿರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್. ಇನ್ನೊಂದ್ಸಲ ನೋಡ್ರಿ. ದ ಫಿರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆಯ ಪುಸ್ತಕ ಇವರಿಗೆ ಸಂಬಂಧಿಸಿದಾಗಿದೆ. ಯಾರು ಬರೆದಿದ್ದಾರೆ ಜೀವನ ಚರಿತ್ರೆ? ಸೊ ನಮ್ಮ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ HD ದೇವೇಗೌಡರ ಜೀವನ ಚರಿತ್ರೆಯನ್ನು ಆಧರಿಸಿದಂತಹ ಒಂದು ಪುಸ್ತಕ. ನಂತರ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಅದು ಚೀನಾದಲ್ಲಿ. ಯಾವುದೋ? ಚೀನಾಫ್ ನದಿಯ ಮೇಲೆ ಇರುವಂತಹ ಒಂದು ರೈಲ್ವೆ ಸೇತುವೆ, ಅತಿ ದೊಡ್ಡದಾಗಿರುವಂತಹ ಅತಿ ಎತ್ತರದಲ್ಲಿರುವಂತಹ ಒಂದು ರೈಲ್ವೆ ಸೇತುವೆ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇವು GKಗೆ ಸಂಬಂಧಿಸಿದಂತಹ 25 ಪ್ರಶ್ನೆಗಳಾಗುತ್ತೆ. ನಂತರ ಉಳಿದ ಮತ್ತೆ 25 ಮನೋವಿಜ್ಞಾನಿಕ ಆಗಿರ್ಬೋದು ಅಥವಾ ಕನ್ನಡ ವಿಷಯ ಆಗಿರ್ಬೋದು ಉಳಿದ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಮತ್ತೆ ನಾಳೆ ದಿವಸ ನೋಡೋಣ. ಸೊ ಈಗ ಮಾಡಿರುವಂತಹ ಕ್ಲಾಸ್ನಲ್ಲಿ ತಮಗೇನಾದರೂ ಅಭಿಪ್ರಾಯಗಳು ಅನಿಸಿಕೆಗಳು ಹೇಳಬೇಕು ಅನಿಸಿದರೆ ತಾವು ಕಮೆಂಟ್ ಮುಖಾಂತರ ನಮ್ಮನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂಥೇಳಿ ಅಪೇಕ್ಷಿಸ್ತೇನೆ. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು.